ಸ್ನೇಹಿತರೆ, ಕ್ರಿಕೆಟ್ ಅಂದರೆ ಕೇವಲ ಕ್ರೀಡೆ ಅಲ್ಲ, ಅದು ಜೋಶ್, ಅದು ಹುಮ್ಮಸ್ಸು, ಅದು ಹೋರಾಟದ ಮನೋಭಾವ. ಮತ್ತು ಇಂದಿನ ಕಥೆ ಅಂತಹ ಒಬ್ಬ ವೀರನ ಬಗ್ಗೆ. ಅವನ ಹೆಸರು ಕೇಳುತ್ತಿದ್ದಂತೆ ಮೈ ಜುಮ್ಮೆ ಎಂದು ಹೋಗುತ್ತೆ. ಹೌದು, ಮ್ಯಾಥ್ಯೂ ವೇಡ್. ಸ್ನೇಹಿತರೆ, ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುವ ಬಿಗ್ ಬ್ಯಾಶ್ ಲೀಗ್ 2025ರಿಂದ 26ನ 15ನೇ ಪಂದ್ಯ. ವೇದಿಕೆ ಬೆಲೇರಿವ್ ಓವಲ್ ಮೈದಾನ. ಎದುರು ಹೋಬರ್ಟ್ ಹರಿಕೇನ್ಸ್ ವರ್ಸಸ್ ಮೆಲ್ಬರ್ನ್ ರೆನೆಗೇಡ್ಸ್. ರೆನೆಗೇಡ್ಸ್ ಮೊದಲ ಬ್ಯಾಟಿಂಗ್ ಮಾಡಿ 20 ಓವರ್ಗಳಲ್ಲಿ 162 ರನ್ ಕಟ್ಟಿತ್ತು. ಗುರಿ ದೊಡ್ಡದಾಗಿರಲಿಲ್ಲ, ಆದರೆ ಕ್ರಿಕೆಟ್ ಅಂದ್ರೇನು ಅಂತ ತೋರಿಸುವ ಡ್ರಾಮಾ ಮುಂದೆ ಕಾದಿತ್ತು. ಇನ್ನು ಹರಿಕೇನ್ಸ್ ಬ್ಯಾಟಿಂಗ್ ಆರಂಭ ಚೆನ್ನಾಗಿತ್ತು, ಆದರೆ ಮಧ್ಯದಲ್ಲಿ ಶಾಕ್ ಮೇಲೆ ಶಾಕ್. ಅಲ್ಪ ಸಮಯದಲ್ಲೇ 94 ರನ್ಗಳಿಗೆ 5 ವಿಕೆಟ್ ಔಟ್. ಮೈದಾನದಲ್ಲಿ ಮೌನ, ಡಗೌಟ್ನಲ್ಲಿ ಟೆನ್ಷನ್, ಅಭಿಮಾನಿಗಳಲ್ಲಿ ನಿರಾಶೆ. ಆ ಕ್ಷಣ ಎಲ್ಲರಿಗೂ ಅನಿಸಿತು, ಈ ಪಂದ್ಯ ಇವತ್ತು ಹರಿಕೇನ್ಸ್ ಕೈಯಿಂದ ಜಾರ್ತಿದೆ ಅನಿಸಿತು. ಆದ್ರೆ ಸ್ನೇಹಿತರೆ, ಇದೇ ಸಮಯದಲ್ಲಿ ಕ್ರೀಡೆಯ ನಿಜವಾದ ಹೀರೋ ಮೈದಾನಕ್ಕೆ ಬಂದರು. ಅವರೇ ಮ್ಯಾಥ್ಯೂ ವೇಡ್. ಇನ್ನು ನಂಬರ್ 6ಕ್ಕೆ ಇನ್ನಿಂಗ್ಸ್ ಆರಂಭ. ಮುಂದೆ ಉಳಿದದ್ದು ಒಂದೇ ಆಯ್ಕೆ: ರನ್ ಮಾಡಬೇಕು ಮತ್ತು ವಿಕೆಟ್ ಕಾಪಾಡಬೇಕು. 38 ವರ್ಷದ ಈ ಅನುಭವಿ ವಿಕೆಟ್ ಕೀಪರ್ ಏನು ಮಾಡಿದ್ರಿ ಗೊತ್ತಾ? ಇನ್ನು ಅವರು ಡಿಫೆನ್ಸ್ ಆಡಲಿಲ್ಲ, ಅವರು ಹೋರಾಡಲು ಬಂದಿದ್ದರು. ಅವರ ಆಟದಲ್ಲಿ ಅಟ್ಯಾಕ್, ಅವರ ಬ್ಯಾಟ್ನಲ್ಲಿ ಅಗ್ನಿ. ವೇಡ್ ಕೇವಲ ಆಡಲಿಲ್ಲ, ಪಂದ್ಯವನ್ನೇ ತಿರುಗಿಸಿ ಬಿಟ್ಟರು. ಮಾತ್ರ 20 ಬಾಲ್ಗಳಲ್ಲಿ ಅಜೇಯ 43 ರನ್, ಸ್ಟ್ರೈಕ್ ರೇಟ್ 215 ಸಂಕಲನ, 2 ಬೌಂಡರಿ, 4 ಭರ್ಜರಿ ಸಿಕ್ಸರ್ಗಳು. ಇನ್ನು ಕ್ಲೈಮ್ಯಾಕ್ಸ್ ಹೇಗಿತ್ತು ಗೊತ್ತಾ? ಕೊನೆಯ 12 ಚೆಂಡುಗಳಿಗೆ 18 ರನ್ ಬೇಕು. ಮೈದಾನದಲ್ಲಿ ಉತ್ಕಂಠೆಯ ಕ್ಷಣ. ಬೌಲರ್ ಗುರುವಿಂದರ್ ಸಂಧು ಬ್ಯಾಂಗ್, ಮೊದಲ ಸಿಕ್ಸರ್, ನಂತರ ಮತ್ತೊಂದು ಸಿಕ್ಸರ್, ಮತ್ತೆ ಒಂದು ಅದ್ಭುತ ಚೌಕ. ಓವರ್ ಮುಗಿಯುವಷ್ಟರಲ್ಲಿ 18 ರನ್ ಟೋಟಲ್ ಮತ್ತು 6 ಚೆಂಡು ಬಾಕಿ ಇರುವಾಗಲೇ ಹರಿಕೇನ್ಸ್ ಗೆಲುವು. ಅಲ್ಲಿ ಮೈದಾನ ಸಂಪೂರ್ಣ ಸಾಲ್ಯೂಟ್ ಮಾಡಿತು. ಇನ್ನು ಇದು ಕೇವಲ ಇನ್ನಿಂಗ್ಸ್ ಅಲ್ಲ, ಇದು ಕ್ರಿಕೆಟ್ ಪಾಠ. ಸ್ನೇಹಿತರೆ, ಈ ವೇಡ್ ಹೀರೋಯಿಸಂ ನೋಡಿದಾಗ ಎಲ್ಲರಿಗೂ ನೆನಪಾಯಿತು T20 ವಿಶ್ವಕಪ್ 2021. ಪಾಕಿಸ್ತಾನದ ಸ್ಟಾರ್ ಬೌಲರ್ ಶಾಹೀನ್ ಅಫ್ರಿದಿ ವಿರುದ್ಧ ಅವರು ಕನ್ಸೆಕ್ಯೂಟಿವ್ 3 ಸಿಕ್ಸರ್ ಹೊಡೆದ ಕ್ಷಣ. ಅಲ್ಲಿ ಅವರು ಮಾಡಿದ್ದು ಗೆಲುವು ಮಾತ್ರವಲ್ಲ, ಅದು ಹೃದಯ ಗೆದ್ದ ಕ್ಷಣ. ಮ್ಯಾಥ್ಯೂ ವೇಡ್ ಬತ್ತಿ ಹೋದ ಪಂದ್ಯಕ್ಕೂ ಜೀವ ತುಂಬುವ ಆಟಗಾರ, ಸಂಕಟದಲ್ಲಿ ಹೋರಾಟ ತೋರಿಸುವ ಯೋಧ. ಮೈದಾನದಲ್ಲಿ ನಿಂತಾಗ ಗೇಮ್ ಚೇಂಜರ್ ಎಂದರೆ ಇವರೇ. ಇಂದು ಅವರ ಇನ್ನಿಂಗ್ಸ್ ಮತ್ತೊಮ್ಮೆ ಹೇಳಿದದ್ದು ಒಂದೇ ಮಾತು: ಕ್ರಿಕೆಟ್ನಲ್ಲಿ ಮ್ಯಾಚ್ ಮುಗಿಯುವ ತನಕ ಕಥೆ ಮುಗಿಯೋದಿಲ್ಲ. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.